ಲೋಪದೋಷಗಳು ಜಾಸ್ತಿ ಆದ್ರೆ ಖುಷಿ ಪಡಬೇಕಲ್ಲ. 7,423 ಮತಗಳ ಅಂತರದಲ್ಲಿ ಸಮರ್ಥ ಶಾಮನೂರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ರಿಯಲಿ ದಿಸ್ ಇಸ್ ವಂಡರ್ಫುಲ್. ಯಾವ ಕಾರಣಕ್ಕೆ? ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪ 39,037 ಮತಗಳನ್ನ ಸದ್ಯಕ್ಕೆ ತಮ್ಮದಾಗಿಸಿಕೊಂಡಿದ್ದಾರೆ. ಸಮರ್ಥ ಶಾಮನೂರು ಲೀಡ್ಗಿಂತ SDPI ಮತಗಳು ಹೆಚ್ಚಿದ್ದಾವೆ. 15,303 ಮತಗಳನ್ನ SDPI ಅಭ್ಯರ್ಥಿ ಅಫ್ಜರ್ ಕೊಡ್ಲಿಪೇಟೆಗೆ ಲಭ್ಯವಾಗಿದ್ದಾವೆ. ಇನ್ನು 7 ಸುತ್ತುಗಳ ಮತ ಎಣಿಕೆ ಬಾಕಿ ಇದೆ. ಸಮರ್ಥ ಗೆಲುವು ಬಹುತೇಕ ಖಚಿತ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಹಳ ಪ್ರಯಾಸದ ವಾತಾವರಣ 8-9ನೇ ಸುತ್ತವರೆಗೂ ಇತ್ತು. ತದನಂತರದಲ್ಲಿ ಸಮರ್ಥ ಶಾಮನೂರು ಅವರ ವಿಶ್ವಾಸ ಖಂಡಿತವಾಗ್ಲೂ ಜಾಸ್ತಿ ಆಗಿರುತ್ತೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ನೋ ಡೌಟ್ ಫಾರ್ ಶೋರ್. ಎಸ್, ಲಾಸ್ಟ್ ಕಮೆಂಟ್. ಓಕೆ, ಇನ್ನೊಂದು ಅಪ್ಡೇಟ್ ಇದೆ. ಬಂಗಾಳದಲ್ಲಿ ಕಮಲದ ಕ್ಲೀನ್ ಸ್ವೀಪ್ಗೆ ಒಂದು 7 ಕಾರಣ ಇದಾವಂತೆ. 15 ವರ್ಷಗಳ ದೀದಿ ಆಡಳಿತಕ್ಕೆ ಹ್ಯಾಟ್ರಿಕ್ ಸಾಧಿಸಿದ್ರವರು, ಅದಕ್ಕೀಗ ತೆರೆ ಬಿದ್ದಿದೆ. ಭಾರಿ ಲೀಡ್ನಲ್ಲಿ ಬಿಜೆಪಿ 180 ಸ್ಥಾನಗಳನ್ನು ತನ್ನದಾಗಿಸಿಕೊಂಡು ಮುನ್ನಡೆಯಲಿದೆ. ಟಿಎಂಸಿ ಪಾರ್ಟಿ 3 ಅಂಕಿಯಲ್ಲಿಲ್ಲ, 2 ಅಂಕಿಗಿದೆ ಅನ್ನೋದು ಸದ್ಯದ ಸುದ್ದಿ. ಇಲ್ಲಿ ದೀದಿ ಸೋಲಿಗೆ ಪ್ರಮುಖವಾಗಿ ಕಾರಣ ಆಗಿರೋದು M ಫ್ಯಾಕ್ಟರ್ ಅಂತೆ, 7M ಕಾರಣವಂತೆ. ಬಂಗಾಳದಲ್ಲಿ ಬಹಳ ಸಂಘರ್ಷ ಇತ್ತು. ಮಹಿಳೆಯರು M1 ಮಹಿಳಾ ಮುಸ್ಲಿಂ, M2 is Muslim, M1 is ಮಹಿಳಾ. migrants, M3 ಮಥುವಾ ಕಮ್ಯುನಿಟಿ, yes 17% ವೋಟೇಜ್. M5 ಮೆಷಿನರಿ, ಬಿಜೆಪಿ ಸಂಘಟನೆಯ ತಂತ್ರ. M6 ಮೋದಿ ಫ್ಯಾಕ್ಟರ್. M7 ವಿ ಆರ್ ವೇಟಿಂಗ್ ಮಮತಾ ವ್ಯಕ್ತಿತ್ವ. ನೈಸ್ ಅನಾಲಿಸಿಸ್. 17% ಅಲ್ಲ, ಇರಲಿ, ಅದು ಒಂದು ಕಾರಣ ಹುಡುಕ್ಬೋದು. ಬಟ್ ಸದ್ಯಕ್ಕೆ ಈ 7 ಕಾರಣಗಳನ್ನ ಒಂದು ಅಂದಾಜು ಮಾಡಲಾಗಿದೆ, ಹಿಂಗೆ ಮಾಡ್ಬೋದು ಅಂತ ಲೆಕ್ಕಾಚಾರ. ಒಟ್ಟಿನಲ್ಲಿ ಅಲ್ಲಿ ಏನು ಗೊತ್ತಾ ಮೇಡಮ್, ಕಮಲ ಕ್ಲೀನ್ ಸ್ವೀಪ್ ಮಾಡಿದೆ, ದಟ್ ಈಸ್ ದ ಪಾಯಿಂಟ್. ಅಸ್ಸಾಂನಲ್ಲಿ ಅಲ್ಲಿ ಹ್ಯಾಟ್ರಿಕ್ ಸಾಧಿಸ್ತಾ ಇದ್ದಾರೆ. ಇನ್ನು ದೀದಿಗೆ ಮೋದಿ ಬಾಣ ಅಂತ ಹೇಳ್ಬೋದು. ಯಾವುದಕ್ಕೆ ಆದರೂ ಇಲ್ಲೂ ಹಾಗೆ ಪ್ರತಿ ಗೆಲುವಿಗೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದ್ದಿದೆ ಅಲ್ವಾ? ಹಾಗೇನೆ ಈಗ ನೀವು ಅಪ್ಪಲ್ಲಿದ್ರೆ ಡೌನಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ, ಅಥವಾ ಡೌನಲ್ಲಿ ಇದ್ರೆ ಅಪ್ಪಿಗೂ, ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಬೇಕು. ಒಟ್ಟಿನಲ್ಲಿ ಯಾರೂ ಕೂಡ ಗಾಜಿನ ಮನೆಯಲ್ಲಿದ್ದು ಗಾಜಿನ ಮನೆಗೆ ಹೊಡಿತಾ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಪಾಲಿಟಿಕ್ಸ್ ಒಂದು ಒಳ್ಳೆ ಉದಾಹರಣೆ ಅಂತ ಅನ್ಸುತ್ತೆ. ಲಾಸ್ಟ್ ಕಮೆಂಟ್ಸ್. ಇಲ್ಲ, ಕಾಂಗ್ರೆಸ್ ಆಲ್ರೆಡಿ ಬಾಗಲಕೋಟೆಯಲ್ಲಿ ಗೆಲುವನ್ನ ಸಾಧಿಸಿದೆ, ಗೆಲುವಿನತ್ತ ಓಡ್ತಾ ಇದೆ. ಹಾಗಾಗಿ 2 ಗೆಲುವುಗಳನ್ನು ನಾವು ಸಾಧಿಸ್ತೀವಿ. ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅಲ್ಲ, ಜವಾಬ್ದಾರಿ ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ. ಇನ್ನೊಂದು ವಿರೋಧ ಪಕ್ಷದವರು ಅವರ ಕೆಟ್ಟ ಸಿದ್ದರಾಮಯ್ಯ ಗೆದ್ದಿದ್ದಾರೆ, DK ಸಾರಿ ಕಾಂಗ್ರೆಸ್ ಗೆದ್ದಿದೆ, ಉಮೇಶ್ ಮೇಟಿನೂ ಗೆದ್ದಿದ್ದಾರೆ, ಮತ್ತೆ ಇವರು ಗೆಲ್ತಾ ಇದ್ದಾರೆ, ಕಾಂಗ್ರೆಸ್ ಗೆದ್ದಿದೆ. ಮತ್ತೆ ಇನ್ನೊಂದು, ಇದು ವಿರೋಧ ಪಕ್ಷದವರು ನಮ್ಮನ್ನ ಕಂಟಿನ್ಯೂಸ್ ಆಗಿ ನಮಗೆ ಪುಂಖಾನುಪುಂಖವಾಗಿ ನಮ್ಮ ಮೇಲೆ ಏಟಿನ ಮೇಲೆ ಇಟ್ಟು ಸುಳ್ಳು ಅಪವಾದಗಳನ್ನು ಹಾಕ್ತಾ ಬಂದಿರಲ್ಲ. ಅದಕ್ಕೆ ರಾಜ್ಯದ ಜನ ಕೊಟ್ಟ ಒಂದು ತಿರುಗೇಟು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಅಭಿವೃದ್ಧಿ ಮಾಡ್ತಾ ಇಲ್ಲ, CM DCM ಕಿತ್ತಾಟ, ಗ್ಯಾರಂಟಿಗಳು ಏನೇನೆಲ್ಲ ಅಪವಾದ ಹಾಕಿದ್ರು, ಬಟ್ ಜನ ಸಾಮಾನ್ಯ ಈಗ ಮುಂದಿನ ಚುನಾವಣೆಗೆ ರೆಡಿಯಾಗಿ ಇಂತ ಜನ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜವಾಬ್ದಾರಿ ಮಾತ್ರ ಅನುಕಂಪದ ಅಲೆಗೆ ಸಿಕ್ಕಂತ ಗೆಲುವು ಅಂತೀರಾ? ಬರೇ ಅನುಕಂಪದ ಗೆಲುವು ಅಂತ ಹೇಳಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಕಾಂಗ್ರೆಸ್ ನಾಯಕತ್ವ ಇದು ಮೈ ಮರೆಯುವ ವಿಚಾರವಂತೂ ಅಲ್ಲ. ನಾವು ಗೆದ್ದಿದ್ದೀವಿ ಅಂತ ಉಡಾಫಿಯಾಗಿ ತೆಗೆದುಕೊಳ್ಳುವ ವಿಚಾರ ಬಹಳಷ್ಟು ಜವಾಬ್ದಾರಿ ಇದೆ. ಅಭಿವೃದ್ಧಿ ವಿಚಾರದಲ್ಲಿ, ಪಬ್ಲಿಕ್ ಪ್ರೆಸೆಂಟೇಷನ್ ವಿಚಾರದಲ್ಲಿ ನಾವು ಮತ್ತಷ್ಟು ಜವಾಬ್ದಾರಿಯಿಂದ ಇರಬೇಕಾದಂತಹ. Thank you so much. Thank you so much. Yes.